ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿಬಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಲ ಮಹಾರಾಜ ಹಾಗೂ ದಮಯಂತಿ ದೇವಿಯ ವೈಭವದಿಂದ ವಿವಾಹವಾಗಿದೆ. ಅವಳಿ ಜವಳಿ ಇಂದ್ರಸೇನ ಹಾಗೂ ಇಂದ್ರಸೇನಾ ಎನ್ನುವ ಒಂದು ಗಂಡು ಹಾಗೂ ಹೆಣ್ಣನ್ನು ಮಕ್ಕಳನ್ನಾಗಿ ಪಡೆದಿದ್ದಾರೆ. ದಿವಿ ದೇವವತ್ ಸುಖಂ, ಸ್ವರ್ಗದಲ್ಲಿ ದೇವತೆಗಳು ಹೇಗೆ ಆನಂದವನ್ನು ಅನುಭವಿಸಬೇಕೋ ಆ ಮಟ್ಟದೊಳಗೆ ಉತ್ಕೃಷ್ಟವಾದ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಇಷ್ಟು ಒಂದು ಕಡೆಗೆ ವೃತ್ತಾಂತವಾಯಿತು. ಇನ್ನೊಂದು ಕಡೆಗೆ ವಿರೋಚಿತವಾದ ಕಥೆಯಾಗತ್ತೆ. ಬೃಹದಶ್ವರ ಹೇಳ್ತಾರೆ, ವೃತೇತು ನೈಷಧೇ ಭೈಮ್ಯ ಲೋಕಪಾಲ ಮಹೋಜಸಃ ಯಾಂತೋ ದದೃಶುರಾಯಾಂತಂ ದ್ವಾಪರಂ ಕಲಿನಾ ಸಹ. ವಿವಾಹಕ್ಕೆ ಅಗ್ನಿ ಯಮ ವರುಣ ಇಂದ್ರರು ಬಂದಿದ್ದರು. ವಿವಾಹವನ್ನು ಮುಗಿಸಿಕೊಂಡರೂ ಆ ಸ್ವಯಂವರದೊಳಗೆ ತಮಗೇನು ದಮಯಂತಿ ಸಿಗಲಿಲ್ಲ. ಆದ್ದರಿಂದಾಗಿ ದೇವತೆಗಳು ತಿರುಗಿ ಹೊರಟಿದ್ದರು. ಹೊರಟಾಗ ಏನಾಯಿತು ಅಂತಂದರೆ, ಹಾದಿ ಮಧ್ಯದೊಳಗೆ ದಾರಿ ಮಧ್ಯದೊಳಗೆ ಕಲಿ ಹಾಗೂ ದ್ವಾಪರಾಭಿಮಾನಿ ದೈತ್ಯ, ಇದೇ ದ್ವಾಪರನೇ ಮುಂದೆ ಶಕುನಿಯಾಗಿ ಹುಟ್ಟಿ ಬರ್ತಾನೆ. ಆ ದ್ವಾಪರ ಹಾಗೂ ಕಲಿಯುಗಕ್ಕೆ ಅಭಿಮಾನಿಯಾದ ಕಲಿ, ಇವರಿಬ್ಬರೂ ಕೂಡ ಎದುರಿಗೆ ಭೇಟಿ ಆಗ್ತಾರೆ. ಧರ್ಮಣ್ಣ ಕೇಳಿಲ್ಲಿ, ಸರಿಯಾಗಿ ಲಕ್ಷ್ಯವಿಟ್ಟು ಕೇಳು. ಈ ದ್ವಾಪರನೇ ಶಕುನಿ, ಕಲಿಯೇ ದುರ್ಯೋಧನ. ಇವರ ಮೂಲ ರೂಪ ಅಲ್ಲಿ ಇಂದ್ರ ಅಗ್ನಿ ಯಮ ವರುಣರಿಗೆ ಭೇಟಿ ಆಗ್ತಾನೆ. ಭೇಟಿಯಾದಾಗ ಇಂದ್ರ ಸಹಜವಾಗಿ ಕೇಳ್ತಾನೆ, ಯಾಕ್ರೋ ಇಲ್ಯಾಕೆ ಹೊರಟಿದ್ದೀರಾ ಅಂತ ಕೇಳಿದರು.
ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ, ಇಲ್ಲಿ ಮನುಷ್ಯರೊಳಗೆ ಭೀಮರಾಜ ತನ್ನ ಮಗಳಾದ ದಮಯಂತಿಯ ಸ್ವಯಂವರವನ್ನು ಇಟ್ಟುಕೊಂಡಿದ್ದಾನೆ, ಆ ದಮಯಂತಿಯನ್ನು ಪಡೆಯೋದಕ್ಕಾಗಿ ಹೊರಡ್ತಾ ಇದ್ದೇವೆ. ತಮಬ್ರವೀತ್ ರಹಸ್ಯೇಂದ್ರ ನಿವೃತ ಸ್ವಯಂವರ. ಹುಚ್ಚ ಮಕ್ಕಳೇ, ಆ ಸ್ವಯಂವರ ಮುಗಿದು ಹೋಯ್ತು, ನಾವು ಸ್ವಯಂವರದಲ್ಲೇ ಭಾಗವಹಿಸಿ ತಿರುಗಿ ಬರ್ತಾ ಇದ್ದೇವೆ ಅಂತೇಳಿ ಅಪಹಾಸ ಮಾಡಿ ಇಂದ್ರ ನಕ್ಕು ಬಿಟ್ಟ. ಇಂದ್ರ ಯಾವಾಗ ನಕ್ಕ ಆಗ ಕಲಿಗೆ ಸಂಕಟವಾಗ್ತಾ ಇದೆ. ದ್ವಾಪರ ಕೇಳಿದ, ಹಾಗಾದ್ರೆ ಯಾರ ಪಾಲ ಇದ್ಲು ದಮಯಂತಿ? ಯೋವೇದ ಧರ್ಮಾನ್ ಅಖಿಲಾನ್ ಯಥಾವತ್ ಚರಿತವ್ರತಃ. ಯಾರು ಸಮಗ್ರವಾದ ವೇದವನ್ನು ಅಧ್ಯಯನವನ್ನು ಮಾಡಿದ್ದಾನೆ, ಧರ್ಮಗಳನ್ನು ತಿಳಿದುಕೊಂಡವನಾಗಿದ್ದಾನೆ, ನಾನಾ ವಿಧವಾದ ವ್ರತಗಳನ್ನು ಮಾಡ್ತಾ ಇದ್ದಾನೆ, 4 ವೇದಗಳನ್ನು ಅಧ್ಯಯನವನ್ನು ಮಾಡಿದ್ದಾನೆ, ನಿತ್ಯತೃಪ್ತ ಗೃಹೇಯಸ್ಯ. ಅವನ ಮನೆಯಲ್ಲಿ ಎಲ್ಲರೂ ಕೂಡ, ಅವನ ರಾಜ್ಯದಲ್ಲಿ ಎಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ. ದೇವತೆಗಳಂತರೂ ಅದ್ಭುತವಾದ ಆನಂದದಿಂದ ಇದ್ದಾರೆ. ಯಜ್ಞಯಾಗಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಅಹಿಂಸಾ ರತನಾಗಿದ್ದಾನೆ, ಸತ್ಯವಾದಿಯಾಗಿದ್ದಾನೆ, ದೃಢವ್ರತನಾಗಿದ್ದಾನೆ. ಅಂತಹ ನೂರಾರು ಸಾವಿರಾರು ಗುಣಗಳಿಂದ ಉಪಪನ್ನನಾದ ನಲಮಹಾರಾಜನೆಯ ಪಾಲಾಗಿದ್ದಾಳೆ. ನಲಮಹಾರಾಜನ ಜೊತೆಗೆ ವಿವಾಹವಾಗಿದೆ. ಏವಂ ರೂಪಂ ನಲೋ ಯೋ ವೈ ಕಾಮಯೇಚ್ಛತ್ಯವಂಕಲೆ ಆತ್ಮಾನಂ ಸ ಜಪೇನ್ಮೂಢೋ ಹನ್ಯಾದ್ ಆತ್ಮಾನಂ ಆತ್ಮನ. ಇಷ್ಟು ಇಂದ್ರ ಹೇಳ್ತಾ ಇರುವಾಗ ವರುಣ ಹೇಳ್ತಾನೆ, ಇಂತಹ ನಲನಿಗಲ್ಲದೆ ಇನ್ಯಾರಿಗೆ ಸಿಕ್ಕಾಡಿದ್ರೋ ದಮಯಂತಿ, ಸರಿಯಾಗಿದೆ ಅಂತ ಹೇಳಿ ಅವನು ಇನ್ನೂ ಭಾರೀ ಸಿಟ್ಟು ಬಂತು ಕಲಿಗೆ. ಸಂಯಂತನೋತ್ಸಹೇ ಕೋಪಂ ಕಲೆ ವತ್ಸಾಮಿ ದ್ವಾಪರ. ಏ ದ್ವಾಪರ, ಕೇಳಿಲಿ, ನನಗೆ ಸಂಕಟವಾಗ್ತಾ ಇದೆ. ಈ ದಮಯಂತಿ ನಮ್ಮ ಪಾಲಿಗೆ ಸಿಗಬೇಕು, ಸಿಕ್ಕಿಲ್ಲಲ್ಲ, ಅವರಿಬ್ಬರನ್ನು ನಾನು ಕೆಡಿಸಿ ಹಾಕಿಬಿಡ್ತೇನೆ. ಭ್ರಂಶಯಿಷ್ಯಾಮಿ, ರಾಜ್ಯದಿಂದ ಹಾಳು ಮಾಡಿ ಹಾಕ್ತೇನೆ. ಅವರಿಬ್ಬರು ಕೂಡಿ ಇರದಿರುವ ಹಾಗೆ ನಾನು ನೋಡಿಕೊಂಡು ಬಿಡ್ತೇನೆ. ನಾನು ಅದಕ್ಕೆ ಯೋಗ್ಯವಾದ ಮಾರ್ಗ ಅಂತಂದ್ರೆ ನಾನು ಜೂಜಾಡ್ತೇನೆ. ನೀನು ಲೆತ್ತವಾಗಿ ಬಂದು ನನಗೆ ಸಹಾಯವನ್ನು ಮಾಡ್ತೀಯಾ? ಮಮ ಪ್ರಿಯಕೃತೆ ಹ್ಯಸ್ಮಿನ್ ಕೃತವಾಂಶ್ಚ ಭವಿಷ್ಯಸಿ. ನನಗೆ ಸಹಾಯ ಮಾಡೋದಕ್ಕಾಗಿ ಬರ್ತೀಯಾ? ಪ್ರೀತ್ಯಾಸ್ಪದ ಗೆಳೆಯನಲ್ವಾ ಅಂತ ಕಲಿ ದ್ವಾಪರನಿಗೆ ಕೇಳಿದಾಗ ದ್ವಾಪರ ಅವಶ್ಯವಾಗಿ ಬರ್ತೇನೆ. ಎಂದಿಗೂ ಕೂಡ ಈ ಮಾತಿನಿಂದ ನಮಗೊಂದು ಸ್ಪಷ್ಟವಾಗಿ ಬರುತ್ತೆ, ದೇವತೆಗಳಾಗಲಿ ದೈತ್ಯರಾಗಲಿ ಇವನನ್ನು ಹಾಳು ಮಾಡ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಅವರು ಮಾಡಬಾರದು, ಅವರ ಮನಸ್ಸಿನಲ್ಲಿ ಬರಬಾರದು. ಆ ನಿಟ್ಟಿನೊಳಗೆ ನಮ್ಮ ಜೀವನವಿರಬೇಕು. ಒಮ್ಮೆ ಸ್ವರೂಪತಃ ಯೋಗ್ಯರಾದವರು ದೇವತೆಗಳು, ಸ್ವರೂಪತಃ ಅಯೋಗ್ಯರಾಗಿದ್ದರೂ ಕೂಡ ವರಗಳಿಂದ ತೃಪ್ತರಾದವರು ದೈತ್ಯರು. ಇಬ್ಬರು ಒಂದು ಬಾರಿ ಸಂಕಲ್ಪವನ್ನು ಮಾಡಿದರೆ ಮಧ್ಯದೊಳಗೆ ಹಾಳಾಗೋದು ಮನುಷ್ಯ ತಾನು ಮಾತ್ರ ನಿಶ್ಚಿತ ಎನ್ನುವುದನ್ನು ತೋರಿಸಿಕೊಡ್ತಾರೆ. ಏವಂತ ಸಂಯಮಯಂ ಕೃತ್ವ ದ್ವಾಪರೇಣ ಕಲಿಸ್ಸಹ. ಆಯಿತು ಅಂತ ವಿಚಾರವನ್ನು ಮಾಡಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡ್ರು. ನೇರವಾಗಿ ನಿಷಧ ದೇಶಕ್ಕೆ ಬರ್ತಾರೆ. ಬಂದು ಅವನ ಮನೆಯಲ್ಲಿ ಆ ಕಲಿ ತಾನು ಏನಂತಾರೆ ಪ್ರವೇಶ ಮಾಡುವುದಕ್ಕಾಗಿ ನಲನ ಮಹಾರಾಜನನ್ನು ಜೂಜಾಟಕ್ಕೆ ಕರಿಬೇಕು, ಅವನನ್ನು ಪ್ರವೇಶ ಮಾಡಬೇಕು ಅದಕ್ಕಾಗಿ ಅಂತ ಹೇಳಿ ಕಾಯ್ತಾನೆ. ಎಷ್ಟು ವರ್ಷ ಅಂತಂದರೆ 12 ವರ್ಷಗಳವರೆಗೆ ಕಾಯ್ತಾನೆ ಕಲಿ. ಆ ಕಲಿಗೆ ನಲ ಮಹಾರಾಜನಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದರೆ ಅಧಾರ್ಮಿಕ ಪ್ರವೇಶ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ದ್ವಾರ ಓಪನ್ ಆಗಬೇಕು. ಆ ದ್ವಾರ ಓಪನ್ ಆಗಬೇಕು ಅಂದರೆ ಅಧರ್ಮವನ್ನು ಮಾಡಬೇಕು. ಆ ಅಧರ್ಮವನ್ನು ಮಾಡಬೇಕು ಅಂತಂದರೆ ಧಾರ್ಮಿಕೋತ್ತಮನಾದ ನಲ ಮಹಾರಾಜ ಒಂದು ಅಧರ್ಮವನ್ನು ಮಾಡಲಿಲ್ಲ. ಅಧರ್ಮ ಮಾಡದೇ ಇರೋದ್ರಿಂದಾಗಿ ಛಿದ್ರ ಸಿಗಲಿಲ್ಲ. ಛಿದ್ರ ಸಿಗದೇ ಇರೋದ್ರಿಂದಾಗಿ ಅವನಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟು ದಿನ ಅಂತಂದರೆ 12 ವರ್ಷಗಳವರೆಗೆ ನಿರಂತರ ಕಾಯ್ದ. ಒಂದು ದಿನ ಏನಾಯಿತು ಅಂತಂದರೆ ಅಥಾಸ್ಯ 12 ವರ್ಷೇ ತದರ್ಶ ಕಲಿರಂತರಂ. 12 ವರ್ಷಗಳು ಕಳೆದಾದ ಮೇಲೆ 13ನೆಯ ವರ್ಷ ಒಂದು ಸಣ್ಣ ಛಿದ್ರವನ್ನು ಕಂಡ. ಏನು ಛಿದ್ರ ಅಂತಂದರೆ ಕೃತ್ವಾ ಮೂತ್ರಮುಪಸ್ಪೃಶ್ಯ ಸಂಧ್ಯಾ ಮನ್ಮಾಸ್ತನೈಷದಃ ಅಕೃತ್ವಾ ಪಾದಯೋ ಶೌಚಂ ತತ್ರೈನಂ ಕಲಿರಾವಿಶತ. ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿ ನೇರವಾಗಿ ಸಂಧ್ಯಾವಂದನಕ್ಕೆ ಕುಳಿತುಕೊಂಡ ನಲ ಮಹಾರಾಜ. ಅಕೃತ್ವಾ ಪಾದಯೋ ಶೌಚಂ, ಕೈಕಾಲುಗಳನ್ನು ತೆಗೆದುಕೊಳ್ಳದೇನೆ ಉಳಿದುಕೊಂಡಾಗ ಏನಾಯಿತು ಅಂತಂದರೆ ಆ ಸಣ್ಣ ಛಿದ್ರ, ಸಣ್ಣ ಅಧರ್ಮ. ಇವತ್ತಿನ ಯುವಕರ ಹಿರಿಯರ ಪಾಲಿಗೆ ಇದು ಅಧರ್ಮವೇ ಅಲ್ಲ.
ಮಲಮೂತ್ರಗಳ ವಿಸರ್ಜನೆಯಾದ ಮೇಲೆ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಎನ್ನುವುದು ಇದು ಧರ್ಮವೇ ಅಲ್ಲ, ಅಷ್ಟು ಸಣ್ಣದಾದ ಧರ್ಮವಾಗಿದೆ. ಮಹಾಧಾರ್ಮಿಕರಾಗಿರ್ತಕ್ಕಂಥ ನಮ್ಮ ಮುಂದೆ ಅದು ಸಣ್ಣ ಧರ್ಮವಾಗಿದೆ. ಅದೇನು ಮಾಡಿದರೆ ನಡೀತದೆ, ಬಿಟ್ಟು ನಡೀತೆ ಎಂಬುದಾಗಿ ಬಿಟ್ಟು ಹಾಕಿಬಿಟ್ಟಿದ್ದೇವೆ. ಹಾಗೆಲ್ಲ ಅಲ್ಲ, ಅತ್ಯಂತ ಕ್ಷುದ್ರವಾದ ಧರ್ಮ ಲೋಪವಾದಾಗಲೂ ಕೂಡ ಅಲ್ಲೊಂದು ಸಣ್ಣ ಛಿದ್ರವಿತ್ತು, ಆ ಛಿದ್ರದೊಳಗೆ ಕಲಿ ಪ್ರವೇಶವನ್ನು ಮಾಡಿದೆ. ಸಸಮಾವಿಶ್ಯ ಚ ನಲಂ ಸಮೀಪಂ ಪುಷ್ಕರಸ್ಯ ಚ ಗತ್ವಾ ಪುಷ್ಕರ ಮಾಹೇದಂ ಏಹಿ ದಿವ್ಯ ನಲೇನ ವೈ. ಒಂದು ರೂಪದಿಂದ ನಲಮಹಾರಾಜನೊಳಗೆ ಪ್ರವೇಶವನ್ನು ಮಾಡಿ ಗಟ್ಟಿಯಾಗಿ ಕುಳಿತುಕೊಂಡ ಕಲಿ ಮತ್ತೊಂದು ರೂಪದಿಂದ ನೇರವಾಗಿ ಪುಷ್ಕರನ ಹತ್ರ ಹೋದ. ಅಲ್ಲೇ ಪಕ್ಕದ ದೇಶದ ರಾಜ ಪುಷ್ಕರನಿಗೆ ಹೇಳಿದ, ನಡಿ ನಲನ ಜೊತೆಗೆ ಜೂಜಾಡೋಣ, ನಲನ ಸಾಮ್ರಾಜ್ಯವೆಲ್ಲ ನಾನು ನಿನಗೆ ಕೊಡಿಸಿ ಆಗ್ತೇನೆ, ನಡಿ ಅಂತ. ಅವನಿಗೂ ಉತ್ಸಾಹವಾಯಿತು. ಇಬ್ಬರು ಬಂದರು, ಬಹಳ ಇಷ್ಟು ವಿವರಣೆಯನ್ನು ಮಾಡ್ತಾರೆ. ಇಬ್ಬರು ಕುಳಿತುಕೊಂಡ್ರು, ಜೂಜಾಟ ಪ್ರಾರಂಭವಾಯಿತು. ಭ್ರಾತ್ರ ದೇವಾಭಿಭೂತೇನ ದೈವಾವಿಷ್ಟೋ ಜನಾಧಿಪಃ ಹಿರಣ್ಯಸ್ಯ ಸೌವರ್ಣಸ್ಯ ಯಾನಯುಗ್ಮಸ್ಯ ವಾಸಸಾಂ ಆವಿಷ್ಟಃ ಕಲಿನಾ ದ್ಯೂತೆ ಜೀಯತೆ ಸ್ಮ ನಲಸ್ತದಾ. ಏನಂತಾರೆ, ಪುಷ್ಕರ ಮತ್ತಿನ್ಯಾರು ಅಲ್ಲ, ನಲ ಮಹಾರಾಜನ ತಮ್ಮನೇ ಅಥವಾ ಅಣ್ಣನು, ಅಂತೂ ಅಣ್ಣ ತಮ್ಮಂದರಲ್ಲಿ ಒಬ್ಬ. ಇಬ್ಬರಲ್ಲಿ ಜೂಜಾಟ ಪ್ರಾರಂಭವಾಯಿತು. ಆ ಜೂಜಾಟಕ್ಕೆ ಇರುವ ಲೆತ್ತಗಳು ಯಾರು? ದ್ವಾಪರ. ಜೂಜಾಟಕ್ಕೆ ಕುಳಿತುಕೊಂಡವ ಕಲಿಯಿಂದ ಆವಿಷ್ಟನಾಗಿರ್ತಕ್ಕಂತಹ ನಲಮಹಾರಾಜ, ಇನ್ನೊಂದು ಕಡೆಗೆ ಪುಷ್ಕರ. ಇಬ್ಬರು ಕೂಡಿ ಜೂಜಾಟವಾಡ್ತಾ ಇದ್ದಾರೆ. ಎಷ್ಟು ಜೂಜಾಟವಾಯಿತು ಅಂದರೆ, ರಾಜ್ಯ ಹೋಯಿತು, ಹಣ ಹೋಯಿತು, ಬಂಗಾರ ಹೋಯಿತು, ಬೆಳ್ಳಿ ಹೋಯಿತು, ಒಂದೊಂದು ಹೋಗ್ತಾ ಇದೆ. ತತಸ್ಸ ಬಾಷ್ಪಕಲಯ ವಾಚೋ ದುಃಖೇ ನಕರ್ಷಿತ ಉವಾಚ ನೈಷದಂ ಭೈಮಿ ಶೋಕೋಪಹತ ಚೇತಸ. ಎಲ್ಲವನ್ನು ಕಳೆದುಕೊಂಡಾಗ್ತಾ ಇರುವಾಗ ಸ್ವಯಂ ದಮಯಂತಿ ಓಡಿ ಬರ್ತಾಳೆ. ಓಡಿ ಬಂದು ಕಾಲಿಗೆ ಬಿದ್ದು ಬೇಡ್ತಾಳೆ, ಮಹಾರಾಜ ದೊಡ್ಡ ತಪ್ಪಾಗ್ತಾ ಇದೆ, ಅನರ್ಥವಾಗ್ತಾ ಇದೆ, ಜೂಜಾಟವನ್ನು ಇಲ್ಲಿಗೆ ನಿಲ್ಲಿಸು. ವೃದ್ಧೈ ಬ್ರಾಹ್ಮಣ ಮುಖ್ಯಶ್ಚ ವಣಿಗ್ಭಿಶ್ಚ ಸಮನ್ವಿತ ಆಗತಂ. ನಿನ್ನನ್ನು ಕಾಣುವುದಕ್ಕಾಗಿ ವೃದ್ಧರು, ಬ್ರಾಹ್ಮಣರು, ಮಂತ್ರಿಗಳು ಎಲ್ಲರೂ ಬಂದು ನಿಂತಿದ್ದಾರೆ. ಒಂದು ಕ್ಷಣ ಇದನ್ನು ನಿಲ್ಲಿಸಿ, ಅಲ್ಲಿಗೆ ಬಾ. ಏನಂತಾರೆ, ಬೀಸೋ ಡೊಣ್ಣೆ ತಪ್ಪಿಸಿದ್ರೆ 1000 ವರ್ಷ ಆಯುಷ್ಯ ಅಂತಲ್ಲ, 1 ಸೆಕೆಂಡ್ ಇಲ್ಲಿ ನಿಲ್ಲಿಸು, ನೀನು ಜೂಜಾಡುವುದನ್ನು, ಅಲ್ಲಿ ಬಾ, ಅವ್ರಿಗೆ ಭೇಟಿಯಾಗು ಅಂತ ಹೇಳ್ತಾಳೆ. ಕೇಳುವುದಿಲ್ಲ. ತಥಾ ತದಭವದ್ಯೂತಂ ಪುಷ್ಕರಸ್ಯ ನಲಸ್ಯ ಚ ಯುಧಿಷ್ಠಿರ ಬಹೂನ್ಮಾಸಾನ್ ಪುಣ್ಯಲೋಕಸ್ತ್ವಜೀಜ ಅಜೀಯತ. ಯುಧಿಷ್ಠಿರ ಕೇಳಿಲ್ಲಿ, ನಿನ್ನ 4-6 ದಿನಗಳಲ್ಲಿ ಜೂಜಾಟ, 2ನೇ ಜೂಜಾಟ ಅಂತೂ ಒಂದೇ ಲೆಕ್ಕದೊಳಗೆ ಮುಗಿದೋಯ್ತು. ಇವರು ತಿಂಗಳು 2 ತಿಂಗಳು 6 ತಿಂಗಳವರೆಗೆ ಜೂಜಾಟ ಆಡ್ತಾ ಇದ್ದಾರೆ. ನಲಮಹಾರಾಜ ಕಳ್ಕೊಳ್ತಾನೇ ಇದ್ದಾನೆ. ದಮಯಂತಿ ತಥೋ ದೃಷ್ಟ್ವಾ ಪುಣ್ಯಶ್ಲೋಕಂ ನರಾಧಿಪಂ ಉನ್ಮತ್ತವದನುನ್ಮತ್ತ ದೇವನೇಕ ತಚೇತಸಂ. ಯಾರು ಹೇಳಿದರೂ ಮಾತನ್ನು ಕೇಳದೇ ಇರುವ ನಲಮಹಾರಾಜನನ್ನು ನೋಡಿದ ದಮಯಂತಿ ಬಹಳ ಚಿಂತೆ ಪಡ್ತಾಳೆ, ವಿಚಾರಕ್ಕೊಳಗಾಗಿದ್ದಾಳೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬೃಹತ್ ಸೇನಾ ಮತಿ ಯಶಾಂ ತಾಂ ಧಾತ್ರೀಂ ಪರಿಚಾರಿಕಾಂ ಹಿತಾಂ ಸರ್ವಾರ್ಥ ಕುಶಲಾಂ ಅನುರಕ್ತಾಂ ಸುಭಾಷಿತಾಂ ಬೃಹತ್ ಸೇನೆ ವ್ರಜಾಮತ್ಯಾನ್ ಆನನಯ್ಯ ನಲಶಾಸನಾತ್. ಒಬ್ಬ ದಾಸಿಯನ್ನು ಕರೀತಾಳೆ, ಹೇ ಬೃಹತ್ ಸೇನೆ, ಈಗಿಂದೀಗೆ ಹೋಗಿ ನೀನು ದೊಡ್ಡ ಸೈನ್ಯವನ್ನು ನಿರ್ಮಾಣವನ್ನು ಮಾಡು, ನಲನಿಗೆ ಶಾಸನವನ್ನು ಮಾಡಬೇಕು. ಯಾಕೆ ಅಂತಂದರೆ, ಆ ನಲಮಹಾರಾಜ ಯಾರ ಮಾತು ಕೇಳೋದಿಲ್ಲ ಅಂತಂದರೆ ಸೈನ್ಯದ ದಂಗೆ ಎಬ್ಬಿಸೋಣ. ಹಾಗಾದರೂ ನಲಮಹಾರಾಜ ಕೇಳ್ತಾನೇನೋ ಅಂತ ನೋಡೋಣ ಅಂತ ವಿಚಾರವನ್ನು ಮಾಡಿದಾಗ ಅವಳು ಹೋಗಿ ಮಂತ್ರಿಗಳಿಗೆ ಹೇಳ್ತಾರೆ. ಆ ಮಂತ್ರಿಗಳೆಲ್ಲರೂ ಸೇರಿ ದೊಡ್ಡದಾದ ಸೈನ್ಯವನ್ನು ನಿರ್ಮಾಣವನ್ನು ಮಾಡ್ತಾರೆ. ಸೈನ್ಯವನ್ನು ನಿರ್ಮಾಣವನ್ನು ಮಾಡಿದ ರಾಜ, ನೀನು ಇನ್ನು ಜೂಜಾಡಿದರೆ ನಿನ್ನ ಜೊತೆ ನಾವೆಲ್ಲರೂ ಯುದ್ಧಕ್ಕೆ ಬರ್ತೇವೆ ಅಂತ ಇಷ್ಟು ಹೇಳ್ತಾ ಇದ್ದರೂ ಕೂಡ ನೀವೇನು ಬೇಕಾದ್ದು ಮಾಡಿ, ನಾನು ಮಾತ್ರ ಜೂಜಾಟ ಬಿಡುವುದಿಲ್ಲ, ನಾನು ಜೂಜಾಡುವೆನು ಅಂತ ಇಷ್ಟೆಲ್ಲ ಭಾರಿ ನಡೀತಾ ಇದೆ. ಉವಾಚ ದೇಶ ಕಾಲಜ್ಞ ಪ್ರಾಪ್ತ ಕಾಲ ಮನಿಂದಿತ ಜಾನೀಷೇ ತ್ವಂ ಯಥಾ ರಾಜ ಸಮ್ಯಕ್ ವೃತ್ತ ಸದಾ ತ್ವಯಿ. ಆಗ ವಾರ್ಷ್ಣೇಯ ಎನ್ನುವಂಥ ಒಬ್ಬ ನಲಮಹಾರಾಜನ ಭಾರೀ ದಿವ್ಯವಾದ ಸಾರಥಿ, ಆ ಸಾರಥಿಯನ್ನು ಕರೀತಾಳೆ. ಸಾರಥಿ, ಒಂದು ಕೆಲಸವನ್ನು ಮಾಡು, ನೀನು ನಲಮಹಾರಾಜನಿಗೆ ಅತ್ಯಂತ ಪ್ರಿಯತಮನಾದವನು, ನಮ್ಮೆಲ್ಲರಿಗೂ ಪರಮ ವಿಶ್ವಾಸಿಕನಾದವನು. ಅದಕ್ಕೆ ನೀನೇನು ಮಾಡಬೇಕು ಅಂತಂದರೆ, ಈಗಿಂದೀಗಲೇ ನನ್ನ ಈ 2 ಅವಳಿ ಜವಳಿ ಮಕ್ಕಳಿದ್ದಾರೆ, ಇಂದ್ರಸಿ
ಇಂದ್ರಸೇನ ಮತ್ತು ಇಂದ್ರಸೇನ ಇವರಿಬ್ಬರನ್ನು ನಿನ್ನ ರಥದೊಳಗೆ ಕೂಡಿಸಿಕೊ. ಅತ್ಯಂತ ಶೀಘ್ರದೊಳಗೆ ನೀನು ನಮ್ಮ ಅಪ್ಪ ಅಮ್ಮ ಇರುವಂತಹ ಊರು ಯಾವುದು, ವಿದರ್ಭ ದೇಶ, ಈಗಿನ ಮಹಾರಾಷ್ಟ್ರ, ಆ ವಿದರ್ಭ ದೇಶದ ರಾಜ ಭೀಮರಾಜ, ಆ ಭೀಮರಾಜನಿಗೆ ಒಯ್ದು ಒಪ್ಪಿಸು. ಅಷ್ಟೇ ಅಲ್ಲದೇನೆ ಈ ರಥ ಮತ್ತು ಈ 2 ಕುದುರೆಗಳನ್ನು ನೀನೇ ಇಟ್ಟುಕೋ. ನಿನ್ನ ಉಪಜೀವನಕ್ಕಾಗತ್ತೆ, ಮುಂದೆ ನೀ ಏನು ಬೇಕಾದ್ದು ನೀನು ಮಾಡಿಕೋ. ಬಂದರೆ ಇಲ್ಲಿಗೆ ಬಾ, ಇಲ್ಲಂತೂ ರಾಜ್ಯ ಹಾಳಾಗಿ ಹೋಗ್ತಾ ಇದೆ, ನೀನು ಎಲ್ಲಾದರೂ ಇದ್ದು ನಿನ್ನ ಉಪಜೀವನವನ್ನು ಮಾಡಿಕೋ ಅಂತ ಅವನು ಉಪಜೀವನಕ್ಕೆ ಒಂದಿಷ್ಟು ಐಶ್ವರ್ಯವನ್ನು ಕೊಟ್ಟಲು, ಮಕ್ಕಳನ್ನು ನೋಡೋದಕ್ಕೆ ಕೊಟ್ಟಲು. ಪರಮ ವಿಶ್ವಾಸಿಕನಾಗಿದ್ದ. ಕೊಟ್ಟು ರಥಮಾರೋಪ್ಯ ಮಿಥುನಂ ಕುಂಡಿನಂ ಯಾತೋಮರ್ಹಸಿ, ಕುಂಡಿನಪುರ ವಿದರ್ಭ ದೇಶ, ಆ ವಿದರ್ಭ ದೇಶಕ್ಕೆ ಹೊರಡಿಸಿ ಬಿಡ್ತಾನೆ. ಅವನು ನೇರದಿಂದ 2 ರಾತ್ರಿಯೊಳಗೇನೆ ನೇರವಾಗಿ ಭೀಮರಾಜನ ಪಕ್ಕಕ್ಕೆ ಹೋಗಿ, ಅರ್ಥಾತ್ ಕುಂಡಿನಪುರಕ್ಕೆ ಹೋಗಿ, ವಿದರ್ಭ ದೇಶಕ್ಕೆ ಹೋಗಿ ಅಲ್ಲಿ ಇಬ್ಬರು ಇಂದ್ರಸೇನ ಮತ್ತು ಇಂದ್ರಸೇನಾರನ್ನು ಇಬ್ಬರನ್ನು ಅಲ್ಲಿ ಒಪ್ಪಿಸ್ತಾನೆ. ಒಪ್ಪಿಸಿ ಆ ರಾಜ ಏನು ನೀನು ಇರು ಅಂತ ಹೇಳೋದಿಲ್ಲ ಅವನಿಗೆ. ಹಾಗಾಗಿ ಒಪ್ಪಿಸಿದ, ತಿರುಗಿ ಬಂದ, ಎಲ್ಲಿ ಬರಬೇಕು ಅಂತೇಳಿ ಅಲ್ಲಲ್ಲಲ್ಲೇ ಸಂಚಾರವನ್ನು ಮಾಡಿದ. ಅಟಮಾನಸ್ತತೋಯಾಧ್ಯಾಂ ಜಗಾಮ ನಗರಿಂ ತದಾ, ಅಯೋಧ್ಯ ಪಟ್ಟಣ, ಆ ಅಯೋಧ್ಯ ಪಟ್ಟಣದೊಳಗೆ ಋತುಪರ್ಣ ಎನ್ನುವಂಥ ರಾಜ ಆಗ ರಾಜ್ಯವಾಡ್ತಾ ಇರ್ತಾನೆ. ಅವನ ಹತ್ರ ಹೋದ, ನಾನು ಉತ್ತಮವಾದ ಸಾರಥ್ಯವನ್ನು ಕಲ್ತಿದ್ದೇನೆ, ಭಾರೀ ಸಾರಥಿಯಾಗಿದ್ದೇನೆ, ನಾನು ನಿನ್ನ ಹತ್ರ ಇರಬಹುದಾ ಅಂತ ಕೇಳಿದ. ಋತುಪರ್ಣ ರಾಜ ಅವಶ್ಯವಾಗಿ ಆಗಲಿ ಅಂತ ಆಶ್ರಯವನ್ನು ಕೊಟ್ಟ. ಆ ಸಾರಥಿ ಋತುಪರ್ಣ ರಾಜನಲ್ಲಿ ಹೋಗಿ ಸೇರಿಕೊಂಡು ಬಿಡ್ತಾನೆ. ತತಸ್ತು ಯಾತೆ ವಾರ್ಷ್ಣೇಯೇ ಪುಣ್ಯಶ್ಲೋಕಸ್ಯ ದೀವತಃ ಪುಷ್ಕರೇಣ ರಥಂ ರಾಜ್ಯಂ ಯಚ್ಚಾಪಿ ವಸು ಕಿಂಚನಂ ಹೃತರಾಜ್ಯಂ ನಲಂ ರಾಜನ್ ಪ್ರಹಸನ್ ಪುಷ್ಕರೋಬ್ರವೀತ್. ಅಲ್ಲ, ಹೆಂಡತಿ ಹೇಳಿದಳು, ಮಂತ್ರಿಗಳು ಹೇಳಿದರು, ಬ್ರಾಹ್ಮಣರು ಋಷಿಗಳು ಹೇಳಿದರು, ಸೈನ್ಯ ಎದುರಾಗಿ ಬಂದು ನಿಂತು ಹೇಳಿತು. ಯಾರು ಹೇಳಿದ್ರು ನಲ ಮಹಾರಾಜ ಕೇಳಲಿಲ್ಲಲ್ಲ, ಯಾಕೆ ಅಂತ ಕೇಳಿದಾಗ ಮಹಾಭಾರತ ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾರೆ. ಈ ಜೂಜಾಡುವವರಿಗೆ ಒಂದು ಕಾನ್ಫಿಡೆಂಟ್ ಏನು ಅಂತಂದರೆ, ಈಗ ನಾನು ಸೋತೆ, ಓಕೆ ನಿಜ ಒಪ್ಪಿಕೊಡ್ತೇನೆ, ಆದರೆ ಒಂದು ಆಟ ನಾನು ಗೆದ್ದೆ ಅಂದರೆ ಸಾಕು, ಮುಂದೆ ನಾನು ಗೆಲ್ತಾನೆ ಹೋಗಿಬಿಡ್ತೇನೆ. ಹಾಗಾಗಿ ಮುಂದೆ ಆಡೋಣ, ಒಂದು ಗೆಲ್ಲಬಹುದು, ಮತ್ತೊಂದು ಗೆಲ್ಲಬಹುದು, ಮತ್ತೊಂದು ಗೆಲ್ಲಬಹುದು ಅಂತ ಹೇಳಿ ಅವಳು ಜೂಜಾಡ್ತಾನೇ ಹೋಗ್ತಾನೆ ಹೊರತು ಅವನು ಕೊನೆ ತನಕನೂ ಗೆಲ್ಲುವುದೇ ಇಲ್ಲ. ಹಾಗಾಗಿ ಏನಂತಾರೆ, ಅದೊಂದು ಆಶೆ, ಬಹಳ ವಿಚಿತ್ರವಾದ ಆಶೆ. ಎಷ್ಟು ಸೋತರೂ ಕೂಡ ನಾಳೆ ಗೆಲ್ಲಬಹುದು, ನಾಡ್ದು ಗೆಲ್ಲಬಹುದು, ಇನ್ನೊಂದು ದಿವಸ ಗೆಲ್ಲಬಹುದು, ಇವತ್ತಿನ ದಿನ ಚಲೋ ಇಲ್ಲ, ಮುಂದಿನ ದಿನ ಚಲೋ ಬರುತ್ತೆ ಎಂಬುದಾಗಿ ಅವನು ಕಾಯ್ತಾ ಹೋಗ್ತಾನೆ ಹೊರತು ತನ್ನಲ್ಲಿ ಏನು ಹಾಳಾಗ್ತಾ ಇದೆ ಅದರ ಕಡೆ ಗಮನವೇ ಇರುವುದಿಲ್ಲ. ಇಷ್ಟೆಲ್ಲದಕ್ಕೂ ಮೂಲಭೂತ ಕಾರಣ ಆ ಕಲಿ ಒಳಗೆ ಪಣ ತೊಟ್ಟು ನಲ ದಮಯಂತಿಯರನ್ನು ಹಾಳು ಮಾಡಿ ಆಗ್ತೇನೆ ಎಂಬುದಾಗಿ ಪಣ ತೊಟ್ಟವನಾಗಿ ಒಳಗೆ ಕುಳಿತುಕೊಂಡ್ಬಿಟ್ಟಿದ್ದಾನೆ. ಏನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಜೂಜಾಟವಾಯಿತು, ನಡೀತಾ ಇದೆ. ಈ ಜೂಜಾಟದೊಳಗೆ ನಲ ಮಹಾರಾಜನ ಹತ್ರ ಏನೂ ಉಳಿಯಲಿಲ್ಲ. ಕೇಳು ಧರ್ಮರಾಜ, ಏನೂ ಉಳಿಯಲಿಲ್ಲ. ಶಿಷ್ಟಾತೆ ದಮಯಂತೇಕ ಸರ್ವಮನ್ಯ ಧೃತಂ ಮಯ. ಆಗ ಆ ಪುಣ್ಯಾತ್ಮ ಹೇಳ್ತಾನೆ, ಯಾರು ಯಾವ ರಾಜ, ಪುಷ್ಕರ ಹೇಳ್ತಾನೆ, ನಿನ್ನ ಹತ್ರ ಎಲ್ಲ ಹೋಯ್ತಲ್ಲ, ಆಯ್ತು, ಇನ್ನ ದಮಯಂತಿ ಉಳಿದಿದ್ದಾಳೆ, ಇಟ್ಬಿಡು ದಮಯಂತಿಯನ್ನು ಪಣಕ್ಕೆ. ದಮಯಂತ್ಯ ಪಣಸ್ಸಾದು ವರ್ತತಾಮ್ಯದಿ ಮನ್ಯಸೆ, ದಮಯಂತಿಯನ್ನು ಇಟ್ಬಿಡು ಪಣಕ್ಕೆ. ಪುಷ್ಕರೇಣೇವ ಮುಕ್ತಸ್ಯ ಪುಣ್ಯಶ್ಲೋಕಸ್ಯ ಮನ್ಯುನ ವ್ಯದ್ಯುರ್ಯತೇವಂ ಹೃದಯಂ ನೈಚೈನಂ ಕಿಂಚಿದಬ್ರವೀತ್. ಆಗ ನಲ ಮಹಾರಾಜನ ಎದೆ ಸೀಳಿದಂತೆ ಆಯಿತು, ಏನು ಮಾತಾಡಲಿಲ್ಲ. ಧರ್ಮರಾಜ, ನಾನು ನಿನಗೆ ಯಾಕೆ ವಿಶೇಷವಾಗಿ ಕೇಳು ಅಂತ ಹೇಳಿದೆ ಅಂತಂದರೆ, ನೀನು ಹೇಗೆ ದ್ರೌಪದಿಯನ್ನು ಪಣಕ್ಕೆ ಇಟ್ಟು ಹೇಳು? ಪಣಕ್ಕಿಡೋದು ಧರ್ಮವಲ್ಲ ಅಲ್ವಾ? ಹೆಂಡತಿಯನ್ನು ಪಣಕ್ಕಿಡುವುದಲ್ಲಲ್ವಾ? ಈ ತಪ್ಪು ನಲ ಮಹಾರಾಜ ಮಾಡಲಿಲ್ಲ. ಉವಾಚ ವಿದ್ಯತೆಯನ್ನೆಚ್ಚ ಧನಂ ಮಮ ನರಾಧಿಪಂ. ಆಗ ನಲ ಮಹಾರಾಜ ವಿಚಾರವನ್ನು ಮಾಡಿದ, ಏನಂತ, ನನ್ನ ಹತ್ರ ಏನೇನು ಹಣವಿದೆ ಅದನ್ನು ಇಡ್ತೇನೆ ಅಂತೇಳಿ ತಾನು ಹೊದ್ದ ಬಟ್ಟೆ, ಹೆಂಡತಿಯ ಮಾಂಗಲ್ಯವನ್ನು ಬಿಟ್ಟು ಉಳಿದ ಆಭರಣಗಳು ಎಲ್ಲವನ್ನೂ ಕೂಡ ಪಣಕ್ಕೆ ಇಟ್ಟ. ಉತ್ತರೀಯ ವಸ್ತ್ರ, ತಾನು ಹೊಟ್ಟ ಬಟ್ಟೆಯನ್ನು ಪಣಕ್ಕೆ ಇಟ್ಟ, ಆಭರಣಗಳನ್ನು ಇಟ್ಟ. ಸೋತ, ಇನ್ನ ಹೆಚ್ಚಿಗೆ ಜೂಜಾಡಬಾರದು ಅಂತ ವಿಚಾರವನ್ನು ಮಾಡಿ
ಇಬ್ಬರು ಗಂಡ ಹೆಂಡತಿಯರು ಇಬ್ಬರೂ ಕೂಡ ವನಕ್ಕೆ ಹೊರಟೇ ಬಿಟ್ಟರು. ಅಲ್ಲಿ ಯಾವುದು ವನಕ್ಕೆ ಹೋಗಬೇಕು ಎನ್ನುವ ಪಣವಿಲ್ಲ. ಇದ್ದರೆ ಇನ್ನು ದಮಯಂತಿಯನ್ನು ಇಡ ಅಂತ ಫೋರ್ಸ್ ಮಾಡ್ತಾನೆ. ಬೇಡವೇ ಬೇಡ ಅಂತ ಹೇಳಿ ತಾನು ತನ್ನನ್ನು ಸೋಲಿಸಿಕೊಳ್ಳಲಿಲ್ಲ, ಪಣಕ್ಕೆ ಇಡಲಿಲ್ಲ, ತನ್ನ ಹೆಂಡತಿಯನ್ನು ಪಣಕ್ಕೆ ಇಡಲಿಲ್ಲ. ಬುದ್ಧಿವಂತಿಕೆಯಿಂದ ಅಲ್ಲಿಂದ ಅವನು ಹೊರಟು ಬಿಟ್ಟ. ಪುಷ್ಕರಸ್ತು ಮಹಾರಾಜ ಘೋಷಯಾಮಾಸ ವೈಪುರೆ. ಆಗ ಆ ಪಾಪ ನಲ ದಮಯಂತಿ ಇಬ್ಬರು ಹೊರಡ್ತಾ ಆ ಊರಿನ ಹೊರಗೆ ಒಂದು ಕಾಡು, ಆ ಕಾಡಿನ ಅಂಚಿನಲ್ಲಿ ಕುಳಿತುಕೊಂಡಿದ್ದಾರೆ. 3 ದಿನವಾಯ್ತು. ಇವನು ಮಹಾರಾಜ ಹೋಗಿ ಭಿಕ್ಷೆ ಬೇಡುವ ಹಾಗಿಲ್ಲ, ಯಾರಾದರೂ ತಂದು ಕೊಡ್ತಾರೇನೋ ಅಂತ ವಿಚಾರವನ್ನು ಮಾಡಿ 3 ದಿನಗಳವರೆಗೆ ಕಾಯ್ದ. ಒಬ್ಬರು ಆ ವನದ ಮಾರ್ಗಕ್ಕೆ ಬರಲಿಲ್ಲ. ತಂದು ಕೊಡೋದಂತರೂ ದೂರದ ಮಾತು. ಯಾಕೆ ಅಂತ ವಿಚಾರವನ್ನು ಮಾಡಿದಾಗ ಪುಷ್ಕರ ಒಂದು ಘೋಷಣವನ್ನು ಮಾಡಿದ, ಉದ್ಘೋಷವನ್ನು ಮಾಡಿದ. ಏನು ಅಂತಂದರೆ, ಈ ನಲನಿಗೆ ಏನೂ ಕೊಡುವ ಹಾಗಿಲ್ಲ. ಯಾರಾದರೂ ಸತ್ಕಾರ ಮಾಡಿದರೆ, ಮನೆಯಲ್ಲಿ ಇಟ್ಟುಕೊಂಡರಿ, ತಿನ್ನಲಿಕ್ಕೆ ಉಣ್ಣೋದಕ್ಕೆ ಆಹಾರವನ್ನು ಕೊಟ್ಟರೆ, ಉಡುವುದಕ್ಕೆ ತೊಡುವುದಕ್ಕೆ ಬಟ್ಟೆಯನ್ನು ಕೊಟ್ಟರೆ ಅಂದರೆ ಅವರನ್ನೆಲ್ಲರನ್ನು ನಿರ್ಭಿಡೆಯಿಂದ ಕೊಂದು ಹಾಕ್ತೇನೆ ಅಂತ ಆಜ್ಞೆಯನ್ನು ಮಾಡಿದ್ದ. ಹಾಗಾಗಿ ರಾಜಾಜ್ಞೆ ಮೀರುವ ಹಾಗಿಲ್ಲ, ಯಾರು ಏನು ಕೊಡಲೇ ಇಲ್ಲ. ಸತತ ನಗರಾಭ್ಯಾಸೆ ಸತ್ಕಾರಾರ್ಹೋ ನ ಸತ್ಕೃತ. ರಾಜಾದಿರಾಜರುಗಳಿಂದ ಸತ್ಕಾರಕ್ಕೆ ಅರ್ಹನಾಗಿರ್ತಕ್ಕಂಥ ನಲ ಮಹಾರಾಜ ಹುಟ್ಟದ್ದು ಒಂದು ಬಟ್ಟೆ, ಅದರ ಮೇಲೆ ಬೀದಿ ಪಾಲಾಗಿ ಹೋಗ್ತಾ ಇದ್ದಾನೆ. ತ್ರಿರಾತ್ರ ಮುಷಿತೋ ರಾಜ ಜಲಮಾತ್ರೇಣ ವರ್ತಯನ್. ಕೇವಲ ನೀರು ಕುಡಿಬೇಕು. ಗಂಡ ಹೆಂಡತಿ 3 ದಿನಗಳ ಕಳೆದರು. ಕ್ಷುಧಯಾ ಪೀಡ್ಯಮಾನಸ್ತು ನಲೋ ಬಹುತಿತೇ ಹನಿ ಅಪಶ್ಯಕ್ಷುನಕಾಂ ಕಶ್ಚಿತ್ ಹಿರಣ್ಯ ಸದೃಶಚ್ಛದನ್. ಹೀಗೆ ಎಷ್ಟೋ ದಿನಗಳು ಉರುಳಿ ಹೋಯಿತು. ತುಂಬ ಹಸಿವೆ ನೀರಿನ ಮೇಲೆ ಎಷ್ಟು ದಿನ ಇರ್ಲಿಕ್ಕೆ ಸಾಧ್ಯ? ತುಂಬ ಹಸಿವೆ ಆಗಿದೆ. ಆಗ ಅಲ್ಲಿ ಭಾರಿ ಭಾರಿ ಬಂಗಾರದ ಬಣ್ಣದ ಶುನಕ ಪಕ್ಷಿಗಳು ಕಂಡವು. ಇವನು ವಿಚಾರವನ್ನು ಮಾಡಿದ, ಹೇಗಾದರೂ ಮಾಡಿ ಶುನಕ ಪಕ್ಷಿಗಳನ್ನು ಹಿಡಿಬೇಕು ಅಂತಂದ್ರೆ ನನ್ನ ಹತ್ರ ಬಲಿ ಇಲ್ಲ ಅಂತಂದ್ರೆ ಈಗ ಏನು ಮಾಡಲಿ, ಮಾನ ಮರ್ಯಾದೆ ತೆಗೆದುಕೊಂಡು ಏನು ಮಾಡೋಣ, ಹೊಟ್ಟೆಗೆ ಬಿದ್ದರೆ ಸಾಕು, ಬದುಕಿದ್ರೆ ಸಾಕು ಅಂತ ಹೇಳಿ ಉಟ್ಟ ಪಂಜೆಯನ್ನು ತೆಗೆದು ಅವು ಚೆಂದಾಗಿ ಹೊಂಚಾಕಿ ಬಲೆ ಬೀಸಿದರೆ ಎಲ್ಲ ಶುನಕ ಪಕ್ಷಿ ಮೇಲೆ ಆ ಪಂಜೆ ಬಿತ್ತು. ಇನ್ನೇನು ಹಾಕಿ ಹಿಡಿದು ಎಳಿಬೇಕು, ಅಷ್ಟರೊಳಗೆ ಶುನಕ ಪಕ್ಷಿಗಳೆಲ್ಲ ಹಾರಿ ಪಂಜೆಯನ್ನು ಎತ್ತಿಕೊಂಡು ನಮ್ಮ ಆಕಾಶಕ್ಕೆ ಹಾರಿ ಹೋಯಿತು. ಆಕಾಶಕ್ಕೆ ಹಾರಿ ಹೋಗ್ತಾ ಆ ಪಕ್ಷಿಗಳು ಹೇಳ್ತಾ ಇದೆ, ಹುಚ್ಚ ಮೂರ್ಖ, ನಾವು ಮತ್ತಿನ್ಯಾರು ಅಲ್ಲ, ವಯಮಕ್ಷ ಸುದುರ್ಬುದ್ಧಿ ತವವ ಸೋಜಿ ಹಿರಿಷವಃ. ಅಕ್ಷ ಏನು ಲೆತ್ತವಾಡುವುದಕ್ಕಾಗಿ, ಲೆತ್ತಗಳಿತ್ತಲ್ಲ ಜೂಜಾಡುವುದಕ್ಕಾಗಿರುವ ಲೆತ್ತಗಳು, ಆ ಲೆತ್ತಗಳಲ್ಲಿ ಏನು ಈ ದ್ವಾಪರ ಸೇರಿಕೊಂಡಿದ್ದ, ಆ ದ್ವಾಪರನೇ ಪಕ್ಷಿಗಳಾಗಿ ಬಂದು ಹಾರಿಕೊಂಡು ತೆಗೆದುಕೊಂಡು ಹೋಗಿಬಿಟ್ಟ. ಪುಣ್ಯಾತ್ಮ ನಗ್ನವಾಗಿ ನಿಂತಿದ್ದಾನೆ, ಉಡುವುದಕ್ಕೂ ಇಲ್ಲ. ಪುಣ್ಯ ಶ್ಲೋಕಸ್ತದ ಮಹಾಭಾರತ ಅಷ್ಟಾದರೂ ಹೇಳುತ್ತೆ, ಪುಣ್ಯಕೀರ್ತಿ ಪುಣ್ಯ ಶ್ಲೋಕ ಪುಣ್ಯಕೀರ್ತಿ ಎಂಬುದಾಗಿ ಕೊಂಡಾಡುತ್ತೆ. ಯಾಕೆ ಅಂತಂದರೆ ಅವನು ಹಾಳಾದ ನಿಜ, ಆದರೆ ಅವನ ಕೀರ್ತಿ ಮಾತ್ರ ನಿರ್ಮಲವಾಗಿ ಜಗತ್ತಿನಲ್ಲಿ ಹರಡಿತ್ತು. ಇದು ಮಾತ್ರ ಸತ್ಯ ಎನ್ನುವುದನ್ನು ಮಹಾಭಾರತ ತಿಳಿಸಿಕೊಡುತ್ತೆ. ಯೇಷಾಂ ಪ್ರಕೋಪಾದ ಐಶ್ವರ್ಯಾತ್, ಯಾರ ಸಿಟ್ಟಿನಿಂದ ಐಶ್ವರ್ಯ ಹೋಯಿತು, ನಿಂದಿತನಾಗದೇ ಇದ್ದವನು ನಿಂದಿತನಾಗಿದ್ದೇನೆ, ಹೆಂಡತಿಗೆ ಇಷ್ಟು ದುಃಖವಾಗಿದೆ. ಯೇಷಾಂ ನ ಸತ್ಕೃತ ಕುರ್ವನ್ಮಯಿ ನೈಷದ, ಇಡೀ ನಿಷಧ ದೇಶದ ಜನರು ನನಗೆ ಸತ್ಕಾರವನ್ನು ಮಾಡ್ತಾ ಇದ್ದಿಲ್ಲ. ಈ ಶುಕನಗಳು ಇದರಿಂದ ನಾವು ತೆಗೆದುಕೊಳ್ಳೋಣ ಅಂತ ಹೇಳಂದರೆ ಆ ಶುಕನಗಳು ಕೂಡ ನನ್ನ ಬಟ್ಟೆಯನ್ನು ಅಪಹಾರವನ್ನು ಮಾಡಿಕೊಂಡು ಹೋಗ್ತಾ ಇದೆ. ಏನು ಮಾಡೋಣ ಅಂತೇಳಿ ಭಾಳ ದುಃಖವನ್ನು ಪಡ್ತಾ ಇದ್ದಾನೆ. ಭರ್ತಾ ತೇಹಂ ನಿಬೋಧೇದಂ ವಚನಂ ಹಿತಮಾತ್ಮನಃ ಏತೇ ಗಚ್ಚಂತಿ ಬಹವಃ ಪಂಥಾನೋ ದಕ್ಷಿಣಾಪಥಂ. ಆಗ ದಮಯಂತಿ ಹೇಳ್ತಾಳೆ, ಕೇಳುವಾಗ ಮಾತುಗಳನ್ನು ಕೇಳಿಬಿಟ್ಟಾಗ ಬಹಳ ಸಮಸ್ಯೆ ಆಗೋದಿಲ್ಲ, ಮಾತುಗಳನ್ನು ಕೇಳದೇ ಇರುವಾಗ ಇಷ್ಟು ಅನರ್ಥವಾಗುವುದು ನಿಶ್ಚಿತ. ಇರಲಿ, ನಿಮ್ಮ ಜೊತೆಗೆ ನಾನು ಗಟ್ಟಿಯಾಗಿದ್ದೇನೆ, ನಡೀರಿ ಹೋಗೋಣ ಅಂತ ಮುಂದೆ ಹೋಗ್ತಾ ಇರುವಾಗ ಈ ನಲ ಮಹಾರಾಜ ಅವನು ವಿಚಾರವನ್ನು ಮಾಡ್ತಾನೆ, ನನ್ನಿಂದ ಇವಳಿಗೆ ಇಷ್ಟು ದುಃಖವಾಗಿದೆ, ಇಷ್ಟು ಪೀಡೆ ಆಗಿದೆ ಅಲ್ಲ ಅಂತ ವಿಚಾರವನ್ನು ಮಾಡ್ತಾ ಹೇಳ್ತಾನೆ, ನೋಡೇ ಇದು ಇಲ್ಲೇನು ಈ ಋಷಿಗಳು ಹೋಗ್ತಾ ಇದ್ದಾರಲ್ಲ, ಇಲ್ಲಿಂದ ನೀನು ಹೋಗಿಬಿಟ್ಟು ಈ ಮಾರ್ಗವೇನಿದೆಯಲ್ಲ ಇದು ನೇರವಾಗಿ ಏನಂತಾರೆ ವಿದರ್ಭ ದೇಶಕ್ಕೆ ಹೋಗುತ್ತೆ. ಏಷ ವಿಂಧ್ಯ ಮಹಾಶೈಲ, ಇದು ವಿಂಧ್ಯಾಚಲ,
ಈ ವಿಂಧ್ಯಾಚಲದ ಹತ್ರ ಸಮುದ್ರ, ಇದು ಪಯೋದಕ ನದಿ, ಅದರ ಪಕ್ಕದಲ್ಲೇನೆ ಸಮುದ್ರ, ಆ ಸಮುದ್ರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಇಲ್ಲಿ ಅನೇಕ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ಹೀಗೆ ನೀನು ಮುಂದೆ ಹೋಗಿಬಿಟ್ರೆ ಏನಂತಾರೆ ಸ್ವಲ್ಪ ಹೊತ್ತಿಗೆ ಕೋಸಲ ದೇಶ ಬರುತ್ತೆ, ಅದಾದ ಕೂಡಲೇ ಏನಂತಾರೆ ವಿದರ್ಭ ದೇಶ ಬರುತ್ತೆ ಅಂತ ಹಾದಿಯನ್ನು ತೋರಿಸ್ತಾ ಇದ್ದಾನೆ. ಒಂದು ಕಡೆ ತೋರಿಸಿದ ದಮಯಂತಿ ಸುಮ್ಮಿದ್ಲು, ಎರಡನೇ ಕಡೆ ತೋರಿಸಿದ ದಮಯಂತಿ ಸುಮ್ಮಿದ್ಲು, ಮೂರನೇ ಕಡೆ ತೋರಿಸಿದ್ಲ ದಮಯಂತಿ, ನಾಲ್ಕನೇ ಕಡೆಗೆ ತೋರಿಸಿದಾಗ ದಮಯಂತಿ ನೆತ್ತಿಗೆ ಇರುತ್ತೆ. ಏನು ದಾರಿ ತೋರಿಸ್ತಾ ಇದ್ದೀರಾ? ಏನು ದಾರಿ ತೋರಿಸ್ತಾ ಇದ್ದೀರಾ? ನನ್ನನ್ನು ನೀವು ರಾಜ್ಯಕ್ಕೆ ಮನೆಗೆ ಅಟ್ಟಬೇಕನ್ನುವ ಪ್ರಯತ್ನವ? ಸರ್ವಥಾ ಸಾಧ್ಯವಿಲ್ಲ, ನಾನು ಹೋಗೋಲಿಕ್ಕೆ ಸಾಧ್ಯವಿಲ್ಲ, ನಾನು ಹೋಗುವುದಿಲ್ಲ. ಹೃತರಾಜ್ಯಂ ಹೃತದ್ರವ್ಯಂ ವಿವಸ್ತ್ರಂ ಕ್ಷುಕ್ಷಮಾನ್ವಿತಂ ಕಥಮುತ್ಸೃಜ್ಯ ಗಚ್ಚೇಯಂ ಅಹಂ ತಾಂ ನಿರ್ಜನೇವನೆ. ರಾಜ್ಯವಿಲ್ಲ, ದ್ರವ್ಯವಿಲ್ಲ, ವಸ್ತ್ರವಿಲ್ಲ, ಏನಂತಾರೆ ಹಸಿವೆ ನೀರಡಿಕೆಗಳನ್ನು ಬೆಂದು ಹೋಗಿದ್ದೀಯ, ಅಂತಹ ನಿನ್ನನ್ನು ಬಿಟ್ಟು ನಾನು ಹೋಗುವುದು ಅಂತಂದ್ರೆ ಏನದು? ಅಲ್ಲೇ ನಾನು ನಿನಗೆಲ್ಲಿ ಹೋಗು ಅಂತ ಹೇಳಿದ್ದೇನೆ, ಹೋಗು ಅಂತ ಹೇಳಿಲ್ಲಲ್ಲ, ನಾನು ನಿನ್ನ ಬಿಟ್ಕೊಳ್ಳಿಕ್ಕೆ ಸಾಧ್ಯವೇನು ಅಂತ ನಲಮಹಾರಾಜ ಹೇಳಿದರೆ, ಹಾಗಾದ್ರೆ ನನಗೆ ದಾರಿಯಾಗಿ ತೋರಿಸ್ತಾ ಇದ್ದೀರಿ ನೀವು? ಒಂದು ತಿಳ್ಕೊಳ್ಳಿ, ನಜ ಭಾರ್ಯ ಸಮಂ ಕಿಚ್ಚಿನ್ ನರಸ್ಯಾರ್ಥಸ್ಯ ಭೇಷಜಂ ನಿತ್ಯಂ ಹಿ ಸರ್ವದುಃಖೇಶು ಸತ್ಯಮೇತದ್ ಬ್ರವೀಮೇತೆ. ಭಾರ್ಯೆಗೆ ಹೆಂಡತಿಗೆ ಸಮನಾಗಿರ್ತಕ್ಕಂಥ ವೈದ್ಯ ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಅದರೊಳಗೂ ಕೂಡ ಏನಂತಾರೆ ಆರ್ತಸ್ಯ ದುಃಖಿತನಾದವನಿಗೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ನಿಮ್ಮನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿ. ನಲೌವಾಚ ಏವಮೇತದ್ಯಥಾರ್ಥತ್ವಂ ದಮಯಂತಿ ಸುಮಧ್ಯಮೇ ನಾಸ್ತಿ ಭಾರ್ಯಾ ಸಮಂ ಮಿತ್ರಂ ನರಸ್ಯಾರ್ಥಸ್ಯ ಭೇಷಜಂ. ದುಃಖಿತನಾದ ಗಂಡನಿಗೆ ಭಾರ್ಯೆಗೆ ಸಮನಾದ ವೈದ್ಯ ಔಷಧಿ ಮಿತ್ರ ಜಗತ್ತಿನೊಳಗೆ ಯಾವುದೂ ಇಲ್ಲ, ನನಗೆ ಗೊತ್ತು. ಆದ್ದರಿಂದಾಗೇನೆ ನಾನು ನಿನ್ನನ್ನು ಬಿಡ್ತಾ ಇಲ್ಲ. ಎಲ್ಲಿ ಬಿಡ್ತಾ ಇದ್ದೇನೆ? ಯಾಕೆ ನೀನು ಹಾಗೆ ವಿಚಾರವನ್ನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ದಮಯಂತಿ ಹೇಳ್ತಾ ಇದ್ದಾಳೆ, ಯದಿ ಮಾಂ ತ್ವಂ ಮಹಾರಾಜ ನಿಹಾತು ಮಿಹೆಚ್ಛಸಿ ತತ್ ಕಿಮರ್ಥಂ ವಿದರ್ಭಾಣಂ ಪಂಥ ಸಮೋಪದಿಶ್ಯತೆ. ನೀವು ನನ್ನನ್ನು ಬಿಡುವ ಮನಸ್ಸು ಇಲ್ಲ ಅಂತಾಗಿದ್ದರೆ ಯಾವ ಕಾರಣಕ್ಕಾಗಿ ನೀವು ವಿದರ್ಭ ದೇಶದ ದಾರಿಯನ್ನು ತೋರಿಸ್ತಾ ಇದ್ದೀರಾ? ಹೋಗುವುದಾದ್ರೆ ನಾವಿಬ್ಬರೂ ಹೋಗೋಣ, ವಿದರ್ಭ ದೇಶಕ್ಕೆ ಇಬ್ಬರೂ ಹೋಗೋಣ. ಅಲ್ಲಿ ನಮಗೆ ಸಮರ್ಥವಾದ ಭೋಗವನ್ನು ಕೊಡ್ತಾನೆ ನಮ್ಮಪ್ಪ, ಆದರ ಮಾಡಿ ಸತ್ಕಾರ ಮಾಡಿ ಗೌರವದಿಂದ ಇಟ್ಟುಕೊಳ್ತಾನೆ. ಹೋಗೋಣ. ನೀವು ಹೋಗೋದಿಲ್ಲ ಅಂತಾದರೆ ನಾನು ಬರುವುದಿಲ್ಲ, ಬೇಡ, ಯಾರೂ ಹೋಗೋದು ಬೇಡ. ಹಾಗಾದರೆ ಏನು ಮಾಡೋಣ? ಇಲ್ಲೇ ವನದಲ್ಲೇ ಇರೋಣ. ವನದಲ್ಲೇ ಇರೋದು ಅಂತಂದ್ರೆ ನಿಮ್ಮ ಹೇಗಿರೋದು ಅಂತ ಹೇಳಿ ತಾನು ಉಟ್ಟ ಬಟ್ಟೆಯನ್ನು ಏನು ಮಾಡ್ತಾಳೆ ಅಂತಂದರೆ ಅರ್ಧ ಬಿಚ್ಚಿ ಕೊಡ್ತಾಳೆ. ಬಿಚ್ಚಿ ಕೊಟ್ಟಾಗ ನಲಮಹಾರಾಜ ಆ ಬಟ್ಟೆಯನ್ನು ಅರ್ಧ ಸುತ್ತಿಕೊಂಡ. ದಮಯಂತಿ ಹೀಗೆ ಅರ್ಧ ಬಟ್ಟೆಯನ್ನು ಸುತ್ತಿಕೊಂಡಿದ್ದಾರೆ. ಸುತ್ತಿಕೊಂಡು ಸಹಿತಾವೇವ ಗಚ್ಚಾವೋ ವಿದರ್ಭಾನ್ ಯದಿ ಮನ್ಯಸೆ. ವಿದರ್ಭ ದೇಶಕ್ಕೆ ಹೋಗೋದಾದರೆ ಹೀಗೆ ಇಬ್ಬರು ಹೋಗೋಣ ಅಂತೇಳಿ. ಅವನಿಗೆ ಹೇಗೆ ಹೋಗ್ಲಿಕ್ಕೆ ಮನಸ್ಸಾಗತ್ತೆ? ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಈ ಏನೂ ತಪ್ಪು ಮಾಡದ ಹೆಂಡತಿಯನ್ನು ಜೊತೆಗೆ ಇಟ್ಟುಕೊಳ್ಳುವ ಮನಸ್ಸೂ ಇಲ್ಲ. ಅಂತೂ ಭಾರೀ ದುಃಖದೊಳಗೆ ರಾಜ್ಯ ಕಳೆದುಕೊಂಡ, ರಾಷ್ಟ್ರ ಹೋಯಿತು, ಧನ ಧಾನ್ಯ ಹೋಯಿತು, ಜನ ಹೋಯಿತು, ಸಮೃದ್ಧಿ ಹೋಯಿತು, ಉಟ್ಟ ಬಟ್ಟೆ ಅದೂ ಹೋಯಿತು. ಕೊನೆಗೆ ಹೆಂಡತಿಯ ಅರ್ಧ ವಸ್ತ್ರದೊಳಗೆ ಉಟ್ಟುಕೊಂಡು ಬಹಳ ದುಃಖದೊಳಗೆ ಒದ್ದಾಡ್ತಾ ವನದೊಳಗೆ ಹೋಗ್ತಾ ಇದ್ದಾನೆ ನಲಮಹಾರಾಜ. ಇದು ಯಾವ ಕಾರಣಕ್ಕಾಗಿ ಅಂತಂದರೆ ದುಷ್ಟರು ಮಾಡಿದ ಸಂಕಲ್ಪ. ಆ ಸಂಕಲ್ಪಕ್ಕೆ ಬಲಿ ಬೀಳುವುದಕ್ಕಾಗಿ ದುಷ್ಟರು ಎಷ್ಟಾದರೂ ಪ್ರಯತ್ನವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ಘೋರತರವಾದ ಕಷ್ಟ, ದುಷ್ಟರ ಸಂಕಲ್ಪ, ಈ ಎರಡರಿಂದಲೂ ನಲಮಹಾರಾಜ ಹೇಗೆ ಎದ್ದು ಬರ್ತಾನೆ, ಮುಂದೆ ಇನ್ನೇನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾನೆ, ಕೊನೆಗೆ ಮಂಗಳವಾಗುತ್ತೋ ಹಿತವಾಗುತ್ತೋ ಅಥವಾ ಪರಮ ದಿವ್ಯವಾದ ವೈಭವದ ಮಂಗಳ ಸುಖ ಅವನಿಗೆ ಒದಗಿ ಬರ್ತದೋ, ಈ ಎಲ್ಲ ಘಟನಾವಳಿಗಳು ಕೂಡ ಮುಂದಿನ ಭಾಗಗಳಲ್ಲಿ ಬರ್ತದೆ. ಪುನಃ ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣ ಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.